ಹೊಡಿರಪ್ಪ ಅವನವನು ಶಾವ್ಗ್ಯಾಗ ಮಜ್ಜಿಗೆ ನೋಡ್ರಿ ನಾರ ಎಲ್ಲ ಮುಗಿದ ಒಂದು ತಿಂಗಳಾಗಕ್ಕಂತ ಒಂದು ತಿಂಗಳ ಅವನವನ ನಮ್ಮ ಪ್ರೇಮಾನಂದ ಜಿ ಮಹಾರಾಜಿಗೆ ನಾ ಒಂದು ಮಾತು ಕೊಟ್ಟಿದ್ದೆ. ನಾವೇನ್ರ IPL ಗೆದ್ದು ತಿಳಿರಿ ಸೀದಾ ನಾನು ಇವ್ ಕೂಡ ಹಿಮಾಲಯಕ್ಕೆ ಬರ್ತೀನಿ ಅಂತ ಹೇಕಟ. ನೋಡ್ರಿ ಅವನವನ ನಾ ಈಗ ಹಿಮಾಲಯಕ್ಕೆ ಹೊಂಟೀನಿ. ಅವನವನ ನನ್ನ ಕೂಡ ಯಾರ ಬರ್ತಿದ್ರ ಬರ್ಬೋದು. ಇಲ್ಲಿಕ ಕಾಮೆಂಟ್ ಮಾಡ್ರಿ, ಬರಂಗಿಲ್ಲ ಅಂತ ಫೋನ್ ಹಚ್ಚಿ ಕೇಳಂಬರಿ. ನಮ್ಮ ದೋಸ್ತ ರೋಹಿತ್ ಏನ್ರ ಬರ್ತಾನ ಕೇಳಂಬರಿ ಪಟಕ್ನ. ಏನ್ ಮಾಡತ್ತಪ್ಪ ದೋಸ್ತ ರೋಹಿತ? ಏನ್ ಮಾಡತ್ತೆ ಅವನವನ್? ಹೆಂಗೆ ಇದ್ರು ರಿಟೈರ್ಮೆಂಟ್ ಕೊಟ್ಬಿಟ್ಟಿವಿ. T20ಗೂ ರಿಟೈರ್ಮೆಂಟ್ ಕೊಟ್ಟಿವಿ, ಟೆಸ್ಟಿಗೂ ರಿಟೈರ್ಮೆಂಟ್ ಕೊಟ್ಟಿವಿ, ಎಲ್ಲಕ್ಕೂ ರಿಟೈರ್ಮೆಂಟ್ ಕೊಟ್ಬಿಟ್ಟಿವಿ. ಇನ್ನೇನೇ ಇದ್ರು ನೆಕ್ಸ್ಟ್ IPL ಬರೋ ಮಟ ಏನ ಪ್ಲಾನ್ ಮಾಡಿ ಸೂಟಿ ಒಳಗೆ ಮನ್ಯಾಗ ಕುಂತ ಬಿಡ್ತೇನ ಅವನು. ಏನ್ ಎಲ್ಲಾರು ಹೊರಗೆ ಹೋಗಿರೋ ಹೊಕ್ಕೆ ಆಲ್ರೆಡಿ 1 ವರ್ಷ ಆತಪ್ಪ. ನನಗೂ ಏನ್ ಮಾಡ್ಬೇಕು ಗೊತ್ತಾವಂತ. ನಾನು ಅಷ್ಟಕ್ಕೆ ಏನು ಪ್ಲಾನ ಮಾಡಿಲ್ಲ ಎಲ್ಲಿ ಹೋಗ್ಬೇಕಂತ. ಏನ್ರ ನೀ ಎಲ್ಲಿ ಹೊಂಟೀವ ನೋನ? ನೀ ಏನ್ರ ಹೊಂಟಿದ್ರೆ ನಾನು ಅಲ್ಲೇ ಬಂದ್ಬಿಡ್ತೀನಿ ಸೀದಾ. ತಮ್ಮ ನಾ ಹಿಮಾಲಯಕ್ಕೆ ಹೊಂಟೀನಿ, ಬರ್ತೇನೆ. ನಮ್ಮ ಪ್ರೇಮಾನಂದ ಜಿ ಮಹಾರಾಜರು ಕರೆದಾರ. ಹೆಂಗ ಇದ್ರು IPL ಗೆದ್ದಾಳ ಮಗನ, ಬಾ ಇಲ್ಲೇ ಒಂದಿಟ್ಟು ಸ್ವಲ್ಪ ಸೇವಾ ಮಾಡಂತ ಹೇಳ್ಕಟ್ಟ. ಸ್ವಲ್ಪ ಸೇವಾ ಮಾಡಕ್ ಹೊಂಟೀವಿ ನಾವು. ಹೋಯ್ ಬಾ ದೋಸ್ತ, ಚಲೋ ತಂಗ ಒಳ್ಳೇದಾಲಿ. ನನ್ನ ಮಾತ್ರ ಕರ್ಯಾಕ್ ಹೋಗಬೇಡ ನೋನು. ಜೇರ ಕರ್ತಾರ, ನಾನು ಏನ್ರ ಕರ್ಗಪ್ಪ ಅಂದ್ರೆ ನಾನು ಏನ್ ತಿಂದು ಬಡಿಗೆ ತಗೊಂಡ್ ಬರ್ತಾಳ ನೋಡು. ಮತ್ತೆ ಹೇಳಾಕತ್ತಿ ನೋನು, ನನಗೂ ಬೀಳ್ತಾವು ನಿನಗೂ ಬೀಳ್ತಾವ. ಸೊಮ್ಮ ಸೀದಾ ಫೋನ್ ಇಟ್ಬಿಡ. ಬೇಕಿತ್ತಪ್ಪ ಅಂದ್ರೆ ಅವನು ನಮ್ಮ ಆರ್ಮಿ ಮ್ಯಾನ್ ಧೋನಿ ಮುತ್ತ ಕರ್ಕೊಂಡೋಗ. ಹಂಗೆ ಇದ್ರು ಬಾರ್ಡ್ರ್ನಾಗ ವರ್ಕ್ ಮಾಡಿದ್ದ ಅನುಭವ ಐತಿ. ಅವನು ಅಲ್ಲೇ ಒಂದ್ ಕೇಟ ಹರೇ ರಾಮ ಹರೇ ಕೃಷ್ಣ ಅನ್ಕೋತ ಬಿಡ್ತಾನ ಆಗಿದ್ದಲ್ಲಿ. ತಡಿ ಕಟ್ ಮಾಡಕ್ ಹೋಗ್ಬೇಡ ಅವನೊಂದು ಕಾನ್ಫರೆನ್ಸ್ ಹಾಕ್ತೀನಿ. ಅವನು ಆಗಿದ್ದಲ್ಲಿ ಕಟ್ ಮಾಡಬೇಡ. ಅವನು ಕೇಳ್ಬಿಡ್ನು ಏನ್ ಮಾಡತಾನ ಅಂತ ಹೇಳಿ. ಹೇಳಪ್ಪ ದೋಸ್ತ, IPL ಹೆಂಗಾಯ್ತು ಮುಗೀತಲ್ಲ ಅವನವನ. ನೀವು ಫೋನ್ ಹಚ್ಚೋದಿಲ್ಲ, ಮುಂದಿನ IPL ಬರೋ ಮಟ ಏನ್ ಈಗ ಫೋನ್ ಹಚ್ಚಿರಿ? ಏನ್ ವಿಶೇಷ ಅವನವನ? ಏನು ಭಾಳ ದಿವಸ ಆದ್ಮೇಲೆ ನೆನಪಾಗಿಲ್ಲ ನಾನು ಅವನವನ. ಎದಕ್ ಫೋನ್ ಹಚ್ಚಿರಿ? ಏನಿಲ್ಲ ಧೋನಿ ಮುಂಚೆ ಖಾಲಿ ಕೂತ್ ಬ್ಯಾಸರ ಬರತ್ತಿತ್ತು. ಅವನವನ್ ಹೆಂಗ ಇದ್ರು ಕ್ರಿಕೆಟ್ ಆಡೋದಾಗಿವಿ. ಅದಕ್ಕೆ ನಮ್ ಧೋನಿ ಮುತ್ತೆ ಏನು ಮಾಡಾಕತ್ತಾನ ಅಂತ ಹೇಕಟ ಫೋನ್ ಹಚ್ಚಿದ್ವಿ ನೋಡಪ್ಪ. ಏನಿಲ್ಲ ಇಲ್ಲ ಸ್ವಲ್ಪ ಹೊಲ್ದಾಗ ಗಳೆ ಹೊಡ್ಯಾತಿದ್ದೆ. ಗಳೆ ಹೊಡೆಯವ್ರು ಯಾರು ಇದ್ದಿದ್ದಿಲ್ಲ. ಅವನವನು ರಾಯ್ಡನ್ ಹಿಡ್ಕೊಂಡ್ ಬಂದಪ್ಪ. ಅವನ ಗಳೆ ಹೊಡ್ಯಾತಾನ. ಎಲ್ಲನ ಮಾತಾಡ್ತೇನ ಅವನು. ಹಂಗಾದ್ರೆ ನೀನು ಕಾಸ ಚಡಿ ದೋಸ್ತಲ IPL ನನಕಿಂತ ಜಾಸ್ತಿ ಅವನ ಕೂಡ ಇರ್ತತ್. ನಿಮ್ದು ಕರೆಕ್ಟ್ ಮಾತಾಡ್ ಸ್ವಲ್ಪ. ಧೋನಿ ಮುಜ ಅವನ ಕೂಡ ನಾ ಮುಂದಿನ ಸೀಸನ್ ಮಾತಾಡ್ತೀನಿ. ನಿನ್ನ ಹೆಂಗ ಇದ್ರು ಹಿಮಾಲಯದಾಗ ಅದು ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಐತ್ಲ. ಹೆಂಗ ಇದ್ರು ಆರ್ಮಿ ಒಳಗೆ ವರ್ಕ್ ಮಾಡಿ ಏನ್ ಹಿಮಾಲಯಕ್ಕೆ ಹೋಗೋಣ ಬರ್ತೀಯನ? ಬರ್ತಿದ್ದ ಹೇಳಲ್ಲ, ಇಬ್ರು ಸೇರಿ ಹೋಗಿ ಬರೋಣ. ನಮ್ಮ ರೋಹಿತ್ ಒಲ್ಲೆನ ಆತನ. ರೋಹಿತ್ ಒಲ್ಲೆನತಾನ ಅವನಿಗೇನು ಕಡಿಮೆ ಆಗೈತೆ ಮಾರ್ಯ. ಅಂಬಾನಿ ಸಿಕ್ಕಂಗ್ ರೊಕ್ಕ ಕೊಡ್ತಾನ. ನಮಗೆ ಕೊಡಂಗಿಲ್ಲ, ನಿಮಗೂ ಕೊಡಂಗಿಲ್ಲ. ನಮ್ದು ಬೇರೆ ಟೀಮ್ ಐತಿ, ನಮಗೆ ಏನೋ ಕೊಡ್ಬೇಕು. ನಿಂದಿನ ಬೇಷಪ್ಪ, ನಿಮ್ಮ ಟೀಮ್ನವ್ರು ಅಲ್ಲಿ ಸುತ್ತಾಡಕರ ಬಿಟ್ರ. ಅವನವನ್ನ CSKದವ್ರು ಬಿಡವಲ್ರಿ. ನಾ ರಿಟೈರ್ಮೆಂಟ್ ಕೊಡ್ತೀನಿ ಬಿಡ್ರಲ್ಲಿ ಅಂದ್ರೆ ಬಿಡವಲ್ರಪ್ಪ. ಎಲ್ಲಾರು ಹೊತ್ತಿನಂತ ಅವನವನ್ನ ನಮ್ಮ ಮನಿ ಮುಂದೆ ನಾಯಿ ಕೂತಾವ. ನಾ ನಾಯಿ ಸಾಕೋದ ಬಿಟ್ಟಿನ ಅವ್ರ ಸಂಬಂಧ. ಏನು ಮಾಡ್ಲಿ? ಇನ್ನ ಇಲ್ಲೇ ಕೂತಾವ ನೋಡಿ ಬಾಕಲ್ದಾಗ. ಅವ್ರಿಗೇನು ತಿಳಿತೈತೆ ಇಲ್ಲ ಗೊತ್ತಿಲ್ಲಪ್ಪ. ನನಗಂತೂ ಈ ಜನ್ಮದಾಗ ರಿಟೈರ್ಮೆಂಟ್ ಕೊಡ್ಸಲ್ಲ ನನ್ನ ಮಕ್ಕಳ. ಏನು ಮಾಡ್ಲಿ ಅವನು ಧೋನಿ ಮುಜ. ಕೊಹ್ಲಿ ಅಣ್ಣಾರ ಎದಕ್ ಹೊಂಟ್ರ ಗೊತ್ತಾನ? IPL ಗೆದ್ದಾರಲ್ಲ, IPL ಅದರ ಸಂಬಂಧ ಹೊಂಟ್ರ ಅವ್ರ. ಏನು ಹಂಗೆ ಕಾಂಜಿ ಹೊಂಟಿಲ್ಲ. IPL ಗೆದ್ದಿದ್ದ ಖುಷಿಗೆ ಎಲ್ಲಾರನ್ನೂ ಬಿಟ್ಟು ಕೆಡ್ಸಿದ ಸನ್ಯಾಸ ತೋಳಿಕೊಂಡ್ರ ನೆಕ್ಸ್ಟ್ IPL ಬರ್ತಾರತ್ತ. ನಾ ಅಂತೂ ಹೊಂಟಿಲ್ಲ. ನೀವ್ ಹೊಂಟೇನ? ಇಲ್ಲ ನೀನು ಹೊಂಟಿಲ್ಲ ಬಿಡ. ನಂಗೆ ಗೊತ್ತೈತಿ ನೀವು ಹೋಗಾಕ್ತಿದ್ರೆ ಅವನವನು CSKದವ್ರು ಬಿಟ್ಟು ಕಳ್ಸೋಲ್ಲ. ಅದಕ್ಕೆ ಗೊತ್ತೈತೆ, ಅದಕ್ಕೆ ನಿನಗೆ ಹಾಕಿನ. ನೀವಿಬ್ರು ದೋಸ್ತ್ರನ ನೀವಿಬ್ರು. ಅವನವನು ದುಶ್ಮನಗಳಿದಿರಪ್ಪ. ಅವನವನು ನಾ ಎಂತ ಚಂದ ಪ್ರೀತಿಯಿಂದ ಕರೆಯತ್ತೀನಿ. ನಾ ಕರೆ ಆಯ್ತಂದ್ಲಿ ಅಂತಂತವ್ರು ಬರ್ತಾರೆ. ನೀವು ಬರಾಕ್ ಬಂದಿತ್ತಿರಲ್ಲೋ ಅವನವನು. ಏನು ಬರ್ತಿರೋ ಇಲ್ಲೋ ಅಟ್ಟ ಹೇಳ್ರಿ ಸೀದಾ ಡೈರೆಕ್ಟ್. ತಡಿ ಒಂದಿಟ ನಾನು ಹೆಂಡತಿ ಫೋನ್ ಹಚ್ಚಾತ್ತಾಳೆ. ಎರಡು ಮಕ್ಕಳು ಹುಟ್ಟಿಸ್ಬಿಟ್ಟು ಹಿಮಾಲಯಕ್ಕೆ ಎಷ್ಟು ಜಲ್ದಿ ಜೀವನ ಸಾಕಾತ ನಿನಗೆ ಅವನವನು. ಹುಟ್ಟಿಸ್ಬೇಕದಕ್ಕೆ ಮಗನ ಮದುವೆ ಅದಕ್ಕಾಗಿ ಅವನವನು. ಸೀದಾ ಮನೆಗೆ ಬಂದು ಪಾಡ ಇಲ್ಲಿಕ ಬ್ಯಾರೆ ಹಾಕ್ಯತ್ ನೋಡು. ಇಲ್ಲಿ ಕೊಹ್ಲಿ ಕಥೆನೂ ಮುಗಿತ. ಕೊಹ್ಲಿನೂ ಹೋಗಾಗಿಲ್ಲ. ಈ ಡಿಸ್ಕಷನ್ ಇಲ್ಲಿ ಬಿಟ್ಟು ಬಿಡ್ರಿ ಅವನವನು.
ಯಾರ ಹಿಮಾಲಯಕ್ಕೆ ಹೋಗಿ ವಿಚಾರ ಮಾಡಿದ್ರಿ ಏನಾಗಿನ್ ತೆಗೆದು ಬಿಡ್ರಿ. ಸದ್ಯಕ್ಕಂತ್ರು ಏನೋ ಯಾರಿಗೂ ಒಟ್ಟು ಏಜ್ ಆಗಿಲ್ಲ, ಸನ್ಯಾಸತ್ವ ತಗೊಳ್ಳೊಟ್ಟು. ಆಲ್ರೆಡಿ ಎಲ್ಲರೂ ಮದುವೆ ಆಗ್ಬಿಟ್ಟು ಇನ್ನೇನು ಸನ್ಯಾಸತ್ವ ತಗೋಬೇಕು. ಮದುವೆ ಆಗ್ಲಾರ್ದವ್ರ ಅಟ್ಟ ಸನ್ಯಾಸತ್ವ ತಗೋತಾರೆ. ಹೌದಿಲ್ರಿ ಅನ್ನಾರ? ಕರೆಕ್ಟ್ ಆಗಿತ್ತಪ್ಪ. ಪಟಕ್ತ ಸಬ್ಸ್ಕ್ರೈಬ್ ಬಿಡ್ರಿ. ಹಂಗೆ ವಿಡಿಯೋ ಇಷ್ಟ ಆಗಿತ್ತಪ್ಪ ಲೈಕ್ ಹೊಡೆದು ಬಿಡ್ರಿ. ಹಂಗೆ ನಿಮ್ಮ ದೋಸ್ತರಿಗೆ ಶೇರ್ ಮಾಡಿ ಸಾಕು.